ನಮಸ್ಕಾರ ರೀ ಚುರುಮೀರ್ ಸಾಬ್ರೆ. ಚುರ್ಮಿಲ್ ಸಾಹೇಬ್ರ ಅಲ್ಲ ಚೇರ್ಮನ್ ಸಾಹೇಬ್ರು. ನಮಸ್ಕಾರ ರೀ ಚೇರ್ಮನ್ ಸಾಬ್ರೆ. ಏನ್ರಿ ಇವತ್ ಬಲಾಟೆ ಬಂದಿರಿ ದೇವ್ರ ಕಡೆ? ಏನಿಲ್ಲ, ಇವತ್ತ ಶನಿವಾರ ಅದಲ್ಲ, ಅದಕ್ಕೆ ಹನುಮಪ್ಪನ ದೇವಸ್ಥಾನಕ್ಕೆ ಬಂದಪ್ಪ. ಹನುಮಪ್ಪನ ಗುಡಿಗೆ ಬಂದಿದ್ದೆ, ಹುಡುಗಿಯರ್ ನೋಡಕ್ ಬಂದಿದ್ದೆಪ್ಪ. ಹೊಸ ಅಧ್ಯಕ್ಷ, ಹೊಸ ಚೇರ್ಮನ್, ನಮ್ಮ ಮೂರ್ ಪಾವನ ಆಯ್ತು ಬಿಡ್ರಿ. ಹೌದಲ್ಲೇ ಪಕ್ಕೆ, ಈ ಹಿಂದೆ ಇದ್ದ ಚೇರ್ಮನ್ಗಳು ಹೆಂಗಿದ್ರಲ್ಲಿ? ಹೌದಪ್ಪ, ಹೆಂಗಿದ್ರು? ಒಂದು ರೋಡ್ ಇಲ್ಲ, ಒಂದು ನೀರಿನ ಟ್ಯಾಂಕ್ ಇಲ್ಲ, ಅಲ್ಲ ಒಂದು ಲೈಟಿನ ಕಂಬ ಇಲ್ಲ. ಹೌದೌದು ಸಾಬ್ರೆ, ನಾವ್ ಹಂಗಿಲ್ಲ ಪಕ್ಕೆ. ಹೌದು ಬಿಡ್ರಿ, ನೀವ್ ಹಂಗಿಲ್ಲ, ಇಡೀ ಊರನ್ನೇ ಹಾಳು ಮಾಡೋರಿದ್ದಂಗೆ ಇರಿ ಬಿಡ್ರಿ. ನೀವ್ ನೋಡ್ರಿ, ನಮ್ಮೂರು ಆದರ್ಶ ಗ್ರಾಮವನ್ನಾಗಿ ಮಾಡ್ತೀವಿ ನೋಡ್ರಿ, ಎಲ್ಲ ನಿಮ್ ಕೈ ಕೊಟ್ಟಿರ್ತೀವಿ, ಏನನ್ ಮಾಡ್ರಿ. ನೀವು ಕೊಟ್ರಲ್ಲ ನಮ್ ಕೈ, ಮತ್ತಾಕ್ ಮಾಡ್ತೀರಿ ಚಿಂತೆ? ಆಯ್ತು ಬಿಡ್ರಿ, ನಿಮ್ ಕೈ ಕೊಟ್ಟಲ್ಲ ಇಡೀ ಊರು ಸುಟ್ಟು ಭಸ್ಮ ಮಾಡ್ತಾರ ಬಿಡ್ರಿ. ನೀವು ನಡ್ರಿ ಮನೆಗೆ ಹೋಗ್ಬಿಡ, ನಡ್ರಿ. ಬರ್ರಿ ಮಾವ್ರವ್ರೆ, ಕೂಡ್ರಿ ಬರ್ರಿ. ಎಲ್ಲಾರು ನೀವೇ ಇರಲ್ಲ, ಚಂದ್ರಪ್ಪಣ ಎಲ್ಲಿ? ನಮ್ಮ ಅಣ್ಣ ಜಲ್ದಿ ಮೈ ತಕೊಂಡ್ ಬಾ ಅಂದ್ರು ಬರ್ಲಿಲ್ಲ. ಚಂದ್ರಪ್ಪಣ ಅಲ್ಲ ಹೆಂಗ್ ಕರಿತೀರಿ? ನಾ ಕರಿ ತೋರಿಸ್ತೀನಿ ಬರ್ರಿ ಇವಾಗ. ಓ ಚಂದ್ರಪ್ಪಣ್ಣು, ಓ ಚಂದ್ರಪ್ಪಣ್ಣು. ಏನಲ್ಲೇ ಪಗ್ಯ? ಮತ್ತೇನಲ್ಲಿ ತಮ್ಮ, ನಾ ಜವಾರಿಗಳಕ್ಕ ಮಾಡ್ಲಾಬೇಡ, ನಿಮ್ದ ಕೇಳ. ಮುಂಜಾನೆ ಆದ್ಮೇಲೆ ನಾನೇ ನೀರ್ ಕಾಸ್ಬೇಕು, ನಾನೇ ಸಾಬಾನ ಚಿಬೇಕು, ನಾನೇ ಮೈ ತಕೋಬೇಕು, ನಾನೇ ಬಟ್ಟೆ ಹಾಕಿಬೇಕು. ಯಾಕೆ ಮೈ ತಗೊಂಡಪ್ಪ? ನಾನೇ ಬಂದ್ ಕೇಸ್ ಬೆನ್ನಿಗೆ ಎಲ್ಲ ತಿಕ್ತದ್ನಲ್ಲಪ್ಪ ನಿನ್ಗ. ಮಾವು ಬಂದಾರಲ್ಲ? ಹಾ, ಮಾವನವ್ರು ಬಂದಾರ. ಮಾವು ಬಂದಾರ? ಅವ್ವ ಏನ್ ತಂದಾನ? ಅವ್ವ ಏನ್ ತಂದಿಲ್ಲ. ಅವ್ವ ಯಾಕ್ರಿ ಮಾವ ನಮ್ಮ ಮನೆಗೆ ಬಂದಿರ? ಮನೆಗೇನೆ ಬಿದ್ದವ ನಿಮ್ದು? ಹೌದಪ್ಪ, ಅವ್ರ ಮನೆ ಬಿದ್ದದ. ಮತ್ತೆ ಗ್ರಾಮ ಪಂಚಾಯತ್ ಅವ್ರ ಮನೆ ಕಟ್ಸಿ ಕೊಡತಾನ, ನಿಮ್ ಮನೆಗೆ ಇರ್ತಾರ. ನಮ್ಮ ಮನೆಗೆ ಬಂದಾರ? ಅಲ್ಲಲ್ಲಿ ಚಿಲ್ಲರ್ ಶ್ರಮಕ್ಕ ನೀವು ಅಣ್ಣ ತಮ್ಮ ಹೆಂಗಿರಿ ಅಂತ ನೋಡ್ಕೊಂಡು ಹೋಗಿ ಬಂದಾರ್ಲಿ. ಏನ್ರಿ ಮಾವ್ರ, ನೀವ್ ಅಷ್ಟೇ ಬಂದ್ರಿ? ಮಗಳನ್ನ ಕರ್ಕೊಂಡ್ ಬಂದಿಲ್ಲ, ಏನಿಲ್ಲ? ಇಬ್ರು ಒಮ್ಮೆಲ್ಕೆ ಕುಂತಾರಲ್ಲಿ. ಹೌದಾ? ಎಷ್ಟ್ ದಿನ ಆಯ್ತು? ಒಂದ್ 5-6 ದಿನ ಆಯ್ತಲ್ಲಪ್ಪ. ಅಬ್ಬೋ, 5-6 ದಿನ ಕುಂತಾರ? ನಮ್ ಕಡೆ ಹಂಗೇನಿಲ್ಲಪ್ಪ. ಒಂದ್ 10 ನಿಮಿಷ ನಮ್ ಕಡೆ ಹೋಗಿ ಬರ್ಬೋದು ಅಷ್ಟೇ. ಫೋನ್ ತಗೊಂಡ್ ಹೋದ್ರ ಒಂದ್ ಅರ್ಧ ತಾಸು ಹೋದ್ರ? ಹೌದೌದು, ಒಂದ್ 10 ನಿಮ್ ನಿಮಿಷ. ಕಡೆಗೆ ಏನ್ರಿ 5-6 ದಿನ? ಅಲ್ಲೇ ನೀವ್ ಏನಂತ ಅಂತೆ? ಅದೇ ಮುಂಜಾನೆ ದೋತ್ರಲ್ರಿ ಚಂಪು ತಗೊಂಡ್ರಿ. ಹಂಗಲ್ಲೇ 5-6 ದಿನ ಆಯ್ತು, ಎಕ್ಸಾಮ್ ಅವಲ್ಲ, ಹೋಗಿ ಕುಂತಾರ. ಹಂಗ ಹೇಳ್ರಿ ಬಿಡಿಸಿ ಮಾವನವ್ರೆ. ಎಷ್ಟೆಷ್ಟು ಹೋದ್ರಿ ನಿನ್ ಮಕ್ಳು? ಒಬ್ಬಾಕಿ SO LC, ಒಬ್ಬಾಕಿ ಇನ್ನೊಬ್ಬಾಕಿ PCO PC. ಆದ್ರೂ ನನ್ ತಮ್ಮ ಎಮ್ಮೆ ಓದಕತ್ತ. ಅಷ್ಟಾದ್ರೂ ನಮ್ದೇ ಇಲ್ರಿ ದೊಡ್ಡದ. ನಮ್ದು ದೊಡ್ಡದ್ರಿ. ಅರೆ ಆಡ್ತಾರಪ್ಪ ಇಲ್ಲಿ ಚಿಲ್ಲರ್ ಅಲ್ಲಲ್ಲ ಚೇರ್ಮನ್ ಸಾಬ್ರಾರ ಅವ್ರ ಕೇಳ್ರಿ. ಯಾಕಲೆ ಓದೇನ್ ನಾನು? ಇಲ್ರಿ, ಅವ್ರದೇ ದೊಡ್ಡದು, ಅವ್ರು ಎಮ್ಮೆ ಓದಕತ್ತಾರ. ಬಿಡಪ್ಪ, ಆದ್ರೆ ಇವತ್ತೊಂದಿನ ಮಾವಂದೇ ದೊಡ್ಡದಾಗಲ್ ಬಿಡ್ರು. ಹಾಲಾಲ್ ಬಿಡು ಇವತ್ತೊಂದಿನ. ಲೇ ಪಕ್ಯ, ನನ್ನ ಮಕ್ಕಳಾರ ಏನಾರ ಗೊತ್ತಾ? ಮನುಷ್ಯರಾರ್ರಿ, ಏನನ್ ಆರ್ರಿ ನಿನ್ ಮಕ್ಳು? ಅಲ್ಲೇ ಪಕ್ಯ ಕಕ್ಕನೋದ್ ಬಿಡ್ತಾಳೆ ಮಗಳೇ. ನನ್ನ ಮದುವೆ ಹೆಣ್ತಾರ ಅವ್ರು. ಅಳಿದವರು ನನ್ನ ಮಕ್ಕಳು ನಿಂತು ಮಾಡ್ತಾರ, ನೀನ್ ನೋಡ್ಬೇಕು. ಮಾವ ಮಂದಾಗ ಹೊಸ ಮಾತಾಡ್ರ ಕೊಡಿ, ಚಲೋ ಮಾತಾಡ್ರಿ. ಎಂತ ಅಡಿಗೆ ಮಾಡ್ತಾರಲ್ಲ ಸ್ಟವ್ ಮೇಲೆ? ಹೌದಾ? ಹೌದಲ್ಲಿ ಹೇಳಿದವರು ಹೆಣ್ಣೋಡಕ್ ಯಾವಾಗ ಬರ್ತಾರಲಿ? ನೀವೆಲ್ಲ ತಯಾರು ಮಾಡಿ ಇಟ್ಕೊರಿ, ನಾನೆಲ್ಲ ಕರ್ಕೊಂಡ್ ಬರ್ತೀನಿ. ಆಯ್ತಾಯ್ತು, ನಾಳೆಗೆ ಬರಂತ್ರಿ, ನಡ್ರಿ. ಯಾಕೆ ಚೇರ್ಮನ್ ಫೋನ್ ಬಿಡರು? ಹಲೋ, ಹೇಳ್ರಿ ಚೇರ್ಮನ್ ರೀ. ಮಾಮನವ್ರು ಬರಕತ್ತಾರಪ್ಪ, ಮದ್ವಿ ವಿಚಾರ ಮಾತಾಡಕ್ ಮನಿಗೆ. ಎಲ್ಲಿದ್ರು ಬಾ ಸ್ವಲ್ಪ ಜಲ್ದಿ. ನಿಮ್ ತಮ್ಮನ ನಮ್ ಕೂಡನೇ ಆನ, ಜಲ್ದಿ ಬಾ. ಮನೇಲಿ ಹಂಗಿಲ್ರಿ, ಅಂಗಡಿಗೆ ನಾನು ಸೀದಾ ಅಂಗಡಿ ಕರ್ಕೊಂಡ್ ಬಂದ್ಬಿಡ್ರಿ ನಮ್ ತಮ್ಮನ. ಬರ್ರಿ. ಹಂಗೇನ? ಆಯ್ತಾಯ್ತು ತಗ, ಅಂಗಡಿ ಎಲ್ಲಿಗೆ ಬರ್ತದ, ಬಂದಿವ್ ನಾವು. ನೋಡಪ್ಪ ಉಲ್ಲಾಸ, ನಿನಗೊಂದ್ ಮಾತಾಡ್ನಿ. ನೀ ಏನ್ ಹೋಯ್ತಿದ್ದಿ ಮನುಷ್ಯ, ವರದಕ್ಷಿಣೆ ಏನಾನ ಕೇಳ, ಕಾರ್ ಪಾರ್ ಎಲ್ಲ ಅವೆಲ್ಲ ನೋಡ್ಬಿಡ. ಪಕ್ಕೆ ಫೋನ್ ಮಾಡಂತೇಳಿ. ಹಲೋ, ಎಲ್ಲಿದ್ ಪಕ್ಕ? ಸೀದಿ ಅಂಗಡಿಲಿ ಬಂದ್ಬಿಡು, ಮಾನವ್ರು ಬರಕತ್ತಾರ ಮದ್ವಿ ಮಾತಾಡಕ. ಆಯ್ತಾಯ್ತು ತಗ, ಅಂಗಡಿಯಲ್ಲಿ ಬರ್ತೀನಿ ತಗ. ಹಂಗೆ ಫೋನ್ ಪೇ ಮಾಡ್ತ, ನಂದು 5 ಬಾಳೆಹಣ್ಣು ತಂದ್ಬಿಡು. ಫೋನ್ ಪೇ ಮಾಡು, ಹಂಗೆ ಬಾಳೆಹಣ್ಣು ತಗೊಂಬರ್ತೀನಿ. ಹೆಂಗಾದ ಬರಕದಾರ ಅಂತಪ್ಪ? ಹೆಂಗಾದಪ್ಪ ಗಿರೇಕೆ? ಬಂದ್ರ ನೋಡಪ್ಪ ಮಾಮನವ್ರನ್ನ. ಹೌದೌದು, ಬರ್ಲಿ ಬರ್ರಿ ಮಾನ, ಕೊಡ್ರಿ ಸೇರ್ತಾ ಇರಿ. ಲೇ ಮಾತಾಡ್ರಲೇ, ಮದ್ವಿ ಮಾತ್ಕತೆ ಎಷ್ಟೊತ್ತ? ಪ್ರಕಾಶ ಬಂದ್ ಬರೋಣ ಅಂತ ಹೇಳಿ ಮಾವನವ್ರು.
ಓಕೆ ಎಲ್ಲರ ನಮಗೆ ಶಿಫ್ಟ್ ಆಗ್ಯಾರ. ಕಾಮನ್ ತಗೋ ಅವ್ರಿಗೆ ಸಿಟ್ಟ ಆದ್ಬಿಟ್ಟು ತಗದ ಬಸ್ ಏನಾದವ್ರಿ. ಏನಪ್ಪ ಚಂದ್ರ ಶಾಸ್ತ್ರ ಕೈ ಬಾಳ ಅಂತ ಮಂದಿ ಏನಾಯ್ತು? ನಿನಗೆ ಹೇಳಿದ್ರಲ್ರಿ ಅದಕ್ಕೆ ನಾನು ನಮ್ಮ ದೋಸ್ತ್ ಹೇಳಿದ್ದೆ. ನಿನಗೆ 50 ರೂಪಾಯಿ ಮಾಡಿ ಏನ್ ಹೇಳಿದ್ದೆ? ಹೌದು, ನೀ 50 ರೂಪಾಯಿ ಹಾಕಿದಲ್ಲ ಮುಂಜಾನೆ ನಾಷ್ಟ ಮಾಡಿಲ್ಲ, ನಾಷ್ಟ ಮಾಡಿ ಬಂದೆ ನಾನು. ಅಲ್ಲಿ ಏನ್ ನಿನಗ ಶಾಸ್ತ್ರ ಬಾಳ ಅಂತ ಅಂತ ಹೇಳಿದ್ರಿ, ನಾಶ ಮಾಡಿ ಅಂತ ಹೇಳಿದ್ರಿ. ನಾ ಮುಂಜಾನೆಯಿಂದ ಊಟ ಮಾಡಿಲ್ಲ, ಅದಕ್ಕೆ ನಾಷ್ಟ ಮಾಡಿ ಬಂದೆ. ನೀವೇನ್ ಕೆಲಸ ಮಾಡ್ತಲ್ಲ ಮಂಗ್ಯ ಮತ್ತೆ ನೋಡ್ ಬಯಕತ್ರ ಅವ್ರು. ನಾವೇನ್ ಬಾಳ ದಿನಕ್ಕೆ ಬಂದಿಲ್ರಿ, ಮದುವೆ ಮಾತುಕತೆ ಆಡಕ್ ಬಂದಿವಿ. ಯಾರನ್ ಬರೋರಲ್ಲೇ? ಬರೋರ ಎಲ್ಲಿಂದ ಬರೋರ? ಅಲ್ಲಿ ಸೊಲ್ಲಾಪುರದಿಂದ. ಅಲ್ಲಿಂದ ಬರೋ ಪಟ್ಟಿ ಟೈಮ್ ಆತ ಎತ್ತರ ಹತ್ರ ಏನ್ ಎತ್ತದು ಮದಿ ಮಾತ್ಕತೆ ಎತ್ತರಲೇ ಹಂಗ. ನೋಡ್ರಿ ಬಾಳೆಹಣ್ಣು ಬೇಕಲ್ಲ ಈಗ ಶಾಸ್ತ್ರಕ್ಕ. ಬಾಳೆಹಣ್ಣು ಇರ್ಲಿಕ್ಕೆ ಏನಾಯ್ತು, ಒಂದ್ 5-6 ಟಮಟನ್ ಇಡ್ರಿ. ಇವನೇನ್ ಇವನ ಅಂತಾನ, ಇವನ್ ಜೊತೆಗಿರ ಅಂತಾನ. ಏನ್ ಮಾಡ್ತಾರ ದೋಸ್ತ ಅಲ್ರಿ? ಒಂದ್ ಕೆಲ್ಸ ಮಾಡ್ರಿ, ಏನ್ ಹೇಳ, ಒಂದ್ ಪೇಪರ್ ಒಂದ್ ಪೆನ್ ತಗೊಂಡು ಶಾಸ್ತ್ರಕ್ಕ ಇದು ಬಾಳೆಹಣ್ಣು ಇಡಲಾಯ್ದಂತ ಅಷ್ಟೇ ಬರ್ದು ಬಿಡ್ರಿ. ಆಯ್ತಲ್ಲ ಅಷ್ಟೇ. ನಿಮ್ದು ಸ್ಯಾಲ್ರಿ ಒಂದ್ ಅದಲ್ ಪ್ರಕಾಶ್? ನಂದು 15 ತಾರೀಕು ಆತ್ತಲೇ. ನಾನ್ ಹಿಂಗೆ ಒಂದ್ ಪೆನ್ ಪೇಪರ್ ತಗೊಂಡ್ ಕೇಸಿ ಪ್ರಕಾಶನಿಗೆ 15,000 ಕೊಡಲಾಗಿದೆ ಅಂತ ಬರ್ದಿಟ್ರೆ ಹೆಂಗ ಆಗ ನಿಮ್ಗೆ? ಹೆಂಡ್ರ ಮಕ್ಕಾರಿ ಹೆಂಗ ಆಗ್ತ್ರಿ ನಮ್ಗ? ಇದನ್ನ ಹೆಂಗೆ ಆಯ್ತ ಮಗನೇ? ಬಾಳ ತಲೆ ಹುಡುಕಿದ್ಮೇಲೆ ನಾನ್ ನಿಮ್ಮ ಅದೃಷ್ಟ ಒಂದೇ ಒಂದು ಬಾಳೆಹಣ್ಣು ಸಿಕ್ಕದ್ ನೋಡಲಿ, ಇದೊಂದ್ ತಯಾರಿ ನಿಮ್ ಪುಣ್ಯದ. ಹೌದಾ? ಅದ್ರಾಗಿದು ಬಾಳೆಹಣ್ಣು ಗಿಡದಾಗ ಸಿಕ್ಕಿಲ್ಲಲೇ, ಇದು ಬಾಳ ಸ್ಪೆಷಲ್. ಇದು ಏನ್ ಸ್ಪೆಷಲ್ ಇದ್ರಾಗ? ಇಲ್ಲಿ ತಾಲೆ ಇದು ಸಿಪ್ಪೆ ಸುಲ್ದು ಹಣ್ಣು ತಿಂದು ಮತ್ತೆ ಸಿಪ್ಪೆ ಹಿಂಗ್ ಇಟ್ರ ಹಣ್ಣು ಆತದ. ಅದು ಅಂತ ಸ್ಪೆಷಲ್ ಅಂತ ಸ್ಪೆಷಲ್ ಆದ್ರ ಅದು. ಇಲ್ಲಿ ತಾಲೆ ಮಗನೇ ಇಂತ 5 ಬೇಕು. ಇದ್ರನ್ನ ಈ ಸರಿ ಇಡೋದು ತೆಗೆದು ಮಾಡ್ಬಿಡ್ರ ಆಯ್ತಲ್ಲ. ಇದು ಪದ್ಧತಿ ಅಲ್ಲಪ್ಪ, 5 ಬೇಕಿಂತವ 5. ಇದು ಬಾಳೆಹಣ್ಣು ತಗೊಂಡು 5 ಪೀಸ್ ಮಾಡಿ ಇಟ್ಬಿಟ್ರೆ ಆಗೋದಿಲ್ಲ. ನಿಮ್ ಕಿರಿಕಿರಿ ಬಾಳ ಆಯ್ತಲ್ಲ, ತಯಾರ್ಲಿ ಅವ್ನ ಐತಿ. ಮಗ ಇಟ್ಕೊಂಡು ನಾಟಕ ಮಾಡ್ತಾನೆ ಅಲ್ಲ. ನಾಲ್ಕದಲ್ಲ ಇನ್ನೊಂದು ಕೊಡ್ತೀನಿ ತಡಿ. ಇದೇನಲ್ಲ ಎಷ್ಟು ಸುಡ್ದಲ್ಲ? ಇಲ್ಲ ಕಾಯತ್ತಲ್ಲ ಅಣ್ಣ ಅಲ್ಲ ಅಂತ ಇಲ್ಲಿ ಇಟ್ಕೊಂಡಿದ್ದೆ ಅಷ್ಟೇ. ಅಲ್ಲಿ ನಿನಗೆ ಮದ್ವೆ ಅದ ಎಲ್ಲ ಇಡಕೊಂಡಿದ್ದಿ. ನೀನ್ ಇಟ್ರ ರಂಡೆ ಮುಂಡೆಯವ್ರ ಆತಲ್ಲ ಯಾವ್ರು ಅಂದ್ರೆ ನೀನೇ ಇಡ್ತಾಗ. ಇನ್ನು ಮದ್ವೆ ಆಯ್ತಲ್ಲ? ನನ್ನ ಮದ್ವೆ ಆಗಿಲ್ಲ. ನನಗೆ ಮಳೆ ಮಾಡಿದಲ್ಲ ಎಲ್ಲಿ ಮುಟ್ಕೊಂಡಿದ್ದೇನೆ. ನೀನು ಮತ್ತೆ ಯಾಕೆ ಅಂತ ಹೇಳಿದಪ್ಪ, ನೀವು ಕುಂತವ ಇಬ್ರು ಅಕ್ಕ ತಂಗಿಯಾರ ಕೊಡ್ತೀವಿ. ಇಲ್ಲ ನಾನು ಅಲ್ಲೇ ನೋಡ್ಕೊಂಡ್ ಬಂದ್ಬಿಟ್ಟಿ. ಇಲ್ಲಿ ಅಲ್ಲಿ ನೋಡೋದೇನ್ ಬ್ಯಾರೆ, ಇಲ್ಲಿ ನೋಡೋದೇನ್ ಬ್ಯಾರೆ. ನಾವು ಚೇರ್ಮನ್ ಅವ್ರು ಎದಕ್ ಬಂದಿರ್ತಾವ, ಒಂದ್ ದೊಡ್ಡ ಜಾತಿಗಳು. ಈಗ ಇಲ್ಲಿ ಕುಂತ್ರೆ ಏನಾತಪ್ಪ, ಕುಂದ್ರಲಾದ್ರೆ ಏನಾತಪ್ಪ? ಒಂದು ಉದಾಹರಣೆಪ್ಪ, ಮುಂದಾಗ ಇನ್ನ ಮದ್ವೆ ಆಗಿಲ್ಲ ನನಗ, ಮುಂದ ಮದ್ವೆ ಆದಾಗ ಗಂಡ ಹೆಣ್ಣು ಜಗಳ ಆಡ್ಕೊಂಡ್ ಕೊಡಬಾರ್ದಪ್ಪ. ಜಗಳ ಅಂದ್ರೆ ಬೇಡ ನಾನು ನಿಂತ್ಕೊಂಡು ಜಗಳ ಆಡೋದಿಲ್ಲ. ಮದ್ವೆ ಆದ 3 ತಿಂಗಳಿಗೆ ಮನೆ ಸಾಯ್ತಾರ, ರಾತ್ರಿ ಕೇಳಿ ರಾತ್ರಿ ಕೈ ಕಾಲು ಹೊಡಿತೀವಿ. ನಿಂಗೆ ಇದೆಲ್ಲ ಆಗ್ಬೇಕು. ಕಿರಿಕಿರಿ ಸುಮ್ಮನೆ ಕೊಡ್ತಾಗ ನಾನು ಕುಂತ್ ಬಿಡು. ಮಾಮನವ್ರಿಗೆ ಏನಾನ ಇದ್ರೆ ಕೇಳ ಕೆಂಬಾಡ ಎದಕ್ ಅಲ್ಲೇ ಕೆಮ್ತಾನ? ತಮ್ಮನೆ ಕೆಮ್ತಾನ, ತಮ್ಮ ಕೆಮ್ತಾನ ಅಂದ್ಗಳಿಗೆ ಅಣ್ಣಗ ಟಿಬಿ ಆದಂತಾರ, ಇಲ್ಲ ಕ್ಯಾನ್ಸರ್ ಆದಂತಾರ. ನಾನ್ ನಿಮ್ ಜೊತೆ ಇರ್ತೀನಿ, ನನಗನ ಅಸ್ತಮಾದನ ಅಂತ ತಿಳ್ಕೊಂತಾರಲ್ಲಿ. ಹೌದೌದು. ಅಲ್ಲೇ ನೀ ಕೆಂಬಾಡ ಕೆಮ್ಮಂದ್ರ ನಾನೇ ಮಾಡೋಣ. ಕೆಮ್ಮ ಅಂದ್ರೆ ನೀ ಕೆಂಬಾಡ, ಚೇರ್ಮನ್ಗೆ ಹೇಳು ಅವ ಕೆಮ್ತಾನ. ದನ ಕಾಯನೆ ಒಯ್ದು ಮಾವ ನಿನ್ ಮಗಳಿಗೆ ಸಂಗೀತ ಬರ್ತದ? ಸಂಗೀತ ಯಾಕೆ ಬರೋದಲ್ಲ? ಈ ಬಿತ್ತಿ ಬಂಗಾರ, ಈ ಬಿತ್ತಿ ಸಿಂಗಾರ, ಈ ಬಿತ್ತಿ ಬರುವ ನಮಗ ದಯ್ಯ, ಓಂ ನಮ ಶಿವಾಯ. ಇವಾಗ ಮಗಳಾದ್ರಲೆ ಯಾಕ್ರಿ ಕೇಳಲ್ಲ ನಿಮಗಲ್ಲ? ಹೌದೇನ? ವರದಕ್ಷಿಣೆ ಏನೇನ್ ಕೊಡ್ಬೇಕು ಅನ್ಕೊಂಡಿದ್ದಪ್ಪ? ವರದಕ್ಷಿಣೆ ಏನೇನ್ ಕೊಡ್ತಾರ ಅಂತ ಅವ್ರನ್ನ ಯಾಕೆ ಕೇಳ್ತಲೆ? ನಿನಗೇನೇನ್ ಬೇಕು ನೀ ಕೇಳ. ನೋಡಪ್ಪ ಮಾವ, ನನ್ಗೆ NS 200 ಗಾಡಿ ಬೇಕು, 3 ತೊಲೆ ಬಂಗಾರ ಬೇಕು, ಒಂದ್ ಖಾಲಿ ಜಾಗ ಕೊಡ್ಸಿಬಿಡಪ್ಪ, ಮನೆ ನಾ ಕಟ್ಸಿಂತಿ. ನೋಡಪ್ಪ ಬಡವ್ರಿವಿ, ಆದ್ರೆ ನಾವು ತಂಗಿ ಮಕ್ಳಿವಿ. ನೋಡ್ತಾ ಬಂಗಾರ ರೇಟ್ ನೋಡ್ತಾ ಗಗನಕ್ಕೆ ಮುಟ್ಟದ, 180 170 ಅದ. ಮತ್ತೆ ಏನ್ ಕೊಡ್ಬೇಕು ಅನ್ಕೊಂಡ್ರಿ? ನಿಮ್ಗ ವರದಕ್ಷಿಣೆಗೆ ಕೊಡಕ ರೊಕ್ಕಿಲ್ಲಪ್ಪ ನಮ್ಮ ಹತ್ರ, ಮದ್ವೆ ನಾವೇ ಮಾಡಿಕೊಡ್ತೀವಿ. ನೋಡಪ್ಪ ಓದಿದ ತಾನ ಗ್ರಾಮ ಪಂಚಾಯತ್ ಅಧ್ಯಕ್ಷನ ನೋಡ್ ಕೊಡ್ರಿ. ಮತ್ತೆ ಹುಡುಗ ಚಲ ನೋಡಪ್ಪ, ಇವ್ನಿಗೆಲ್ಲ ನಮ್ ತಮ್ಮ ವರದಕ್ಷಿಣೆ ತಗದಲ್ಲಿ ಚೇರ್ಮನ್ ತುಂಬಿನ ಮಗ ಎಲ್ಲ. ನಾನೇ ತುಂಬಲಪ್ಪ ವರದಕ್ಷಿಣೆ ಬಗ್ಗೆ. ಚಲೋ ಓದಿದ ಅಧ್ಯಕ್ಷ ತಗಲ್ ಹುಡು. ವರದಕ್ಷಿಣೆ ತಗದಾಗಲಿ ಕೊಡದಾಗಲಿ ಮಾಡಿದ್ರೆ 5 ವರ್ಷ ಜೈಲು, 15,000 ದಂಡ ಅದ ಮಕ್ಳ. ನಮಗ್ ದಂಡ ಆಗ್ಬೇಕು ಅನ್ಕೊಂಡ್ರಿ ಜೈಲಿಗೆ ಸೇರ್ಸ್ಕೇಶ್. ಓದ್ತೀವ್ರಿ ನೀವ್ ಹಿಂಗ್ ಮಾಡಿದ್ರ ನಿಮ್ ಮಾವ ಹೆಂಗ್ ಮಾಡಬೇಕಲ್ಲ? ನೌಕರಿ ಬಂದ್ರೆ ನಿಮ್ಗೆ 2 ಕೊಂಬು ಬಂದವೇನಲ್ಲಿ ಕೊಡಿ. ವರದಕ್ಷಿಣೆ ಮೊದಲೆಲ್ಲ ಮೊದಲೆಲ್ಲ ಇದು ಕೊಡಿದ್ರು, ಮಗಳು ಚಲೋ ಇರಲ್ಲ ಅಂತ ಅವ್ರು ತಿಳಿದಷ್ಟು ಕೊಡಿದ್ರು. ನೀವು ಬಾಯಿ ಬಂದಂಗೆ ಕೇಳಿದ್ರಿ ಹಂಗಲ್ಲಿ ಹಿಂಗ. ವರದಕ್ಷಿಣೆ ಸಲಿಗೆ ಗಂಡ ಹೆಂಡತಿ ಕಿರುಕುಳ ಕೊಡ ನೋಡಿ, ತಂದೆ ತಾಯಿ ಇಲ್ಬೇಕಲ್ಲಿ ಸಾಲ ಮಾಡಿ ಎಣ್ಣೆ ಕೊಡದಾರ, ಉರ್ಲಾಕ್ಯಾಂಡ್ರ ನೋಡ್ರ ಅರ್ಥ ಮಾಡ್ಕೇರಿ. ಅಲ್ಲಿ ಇದೆಲ್ಲ ಇಲ್ಲಿಗೆ ಬಿಟ್ಟು ಬಿಡ್ರಿ. ನಿಮ್ ಮಾವನವ್ರು ಎಷ್ಟು ಕೊಡ್ತಾರ ಅಷ್ಟು ಕೊಟ್ಟಿಗೆ ಮದ್ವೆ ಆಗ್ಬಿಡ್ಲಿ. ಆಯ್ತು. ಈ ವಿಡಿಯೋ ಉದ್ದೇಶ ಏನಪ್ಪ ಅಂದರೆ,
ವರದಕ್ಷಿಣೆ ಎಂಬುದು ಸಮಾಜದ ಪಿಡುಗು, ಹೆಣ್ಣಿನ ಬದುಕನ್ನು ನರಕವನ್ನಾಗಿಸುವ ಅನಿಷ್ಟ ಪದ್ಧತಿ. ಇದು ಪ್ರೀತಿಯನ್ನು ಹಣದ ತಕ್ಕಡಿಯಲ್ಲಿ ತೂಗುವ ಹೆಣ್ಣಿನ ಹೊರೆಯೆಂದು ಭಾವಿಸುವ ಸಂಕುಚಿತ ಮನೋಭಾವನೆಯಾಗಿದೆ. ವರದಕ್ಷಿಣೆಗಾಗಿ ಕಿರುಕುಳ ನೀಡಿ ಹೆಣ್ಣಿನ ಕನಸುಗಳನ್ನು ಕೊಂದರೆ ಅದು ಕೇವಲ ಸಂಪ್ರದಾಯವಲ್ಲ, ಕೊಲೆಗೆ ಸಮಾನ. ಹೆಣ್ಣಿಗೆ ಶಿಕ್ಷಣ ನೀಡಿ ಆರ್ಥಿಕ ಸ್ವಾತಂತ್ರ್ಯವನ್ನು ನೀಡುವುದರ ಮೂಲಕ ಮಾತ್ರ ಈ ಪಿಡುಗನ್ನು ತೊಡೆದುಹಾಕಲು ಸಾಧ್ಯ. ಒಬ್ಬ ತಂದೆ ತನ್ನ ಮಗಳು ಮದುವೆ ವಯಸ್ಸಿಗೆ ಬಂದಾಗ ವರನಿಗಾಗಿ ಅದೆಷ್ಟು ಹುಡುಕಾಡ್ತಾನ, ಅದೆಷ್ಟು ನಿದ್ದೆ ಇಲ್ಲದ ರಾತ್ರಿಗಳನ್ನ ಕಳಿತಾನ. ತಲೆದಿಂಬಿಗೆ ಅಷ್ಟೇ ತಿಳಿದಿರುತ್ತೆ ತಂದೆ ಕಣ್ಣೀರಿನ ವೇದನೆಯ ಸಂಕಟ. ಇದ್ಯಾವುದರ ಅರಿವಿಲ್ಲದೆ ವರನ ಕಡೆಯವರ ಮೊದಲನೇ ಬೇಡಿಕೆ ವರದಕ್ಷಿಣೆ. ವರದಕ್ಷಿಣೆ ತಗೊಳ್ಳೋದು ತಪ್ಪು ಅಂತ ನಾನು ಹೇಳ್ತಿಲ್ಲ, ತಗೋರಿ. ಹೆಣ್ಣೆತ್ತವರು ಕೈಲಿ ಎಷ್ಟಾಗುತ್ತೋ ಅವ್ರು ಎಷ್ಟು ಕೊಡ್ತಾರೋ ಅಷ್ಟು. ಈ ವಿಡಿಯೋದಿಂದ ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ನಮ್ಮನ್ನು ಕ್ಷಮಿಸಿ. ಧನ್ಯವಾದಗಳು.